ಬಹಳ ಪ್ರಮುಖವಾಗಿ ಇವತ್ತು ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಬೆಳಗಾವಿ ಜನಕ್ಕೆ, ಉತ್ತರ ಕರ್ನಾಟಕ ಜನಕ್ಕೆ ಇಲ್ಲಿ ಅಧಿವೇಶನ ನಡೆದ್ರೆ ಉತ್ತರ ಕರ್ನಾಟಕಕ್ಕೆ ಒಂದು 10,000 ಕೋಟಿ 20,000 ಕೋಟಿ ಅನುದಾನ ಬರುತ್ತೆ. ಯಡಿಯೂರಪ್ಪನವರು ವಿಧಾನಸೌಧ ಕಟ್ಟಿಸ್ತರು. ಇಲ್ಲಿ ಯಡಿಯೂರಪ್ಪನವರು ಇಲ್ಲಿ ಅಧಿವೇಶನ ನಡಿಬೇಕಾದ್ರೆ ನಮ್ಮನ್ನೆಲ್ಲ ಕೇಳ್ತಾ ಇದ್ರು, ನಿಮ್ಮ ಇಲಾಖೆಯಲ್ಲಿ ಉತ್ತರ ಕರ್ನಾಟಕಕ್ಕೆ ಎಷ್ಟು ಹಣ ಕೊಡಬಹುದು, ಯಾವ ಯೋಜನೆಗಳನ್ನ ತರಬಹುದು ಅಂತ ಹೇಳ್ತಾ ಇದ್ರು. ನಾವೆಲ್ಲ ಪಟ್ಟಿ ಮಾಡಿ ಉತ್ತರ ಕರ್ನಾಟಕಕ್ಕೆ ಯೋಜನೆಗಳನ್ನ ಅನೌನ್ಸ್ ಮಾಡ್ತಾ ಇದ್ವಿ. ಇವತ್ತು ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಸಿದ್ದರಾಮಯ್ಯನವರು ಈ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕಕ್ಕೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಅವ್ರು ಹೇಳಿದ್ದಾರೆ, ಮೊನ್ನೆ ಯಾವುದೋ ಮುಲ್ಲಾಗಳ ಸಭೆಯಲ್ಲಿ ಹೇಳಿದ್ದಾರೆ, 10,000 ಕೋಟಿ ಕೊಡ್ತೀನಿ ನಿಮಗೆ ಅಂತ ಹೇಳಿದ್ದಾರೆ. ಯಾರಿಗೆ? ಮುಲ್ಲಾಗಳಿಗೆ. ರೈತರಿಗೆ ಎಷ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ? 1 ನಯಾ ಪೈಸೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ರೈತರಿಗೆ ಸಾಲ ಮನ್ನಾ ಮಾಡಬೇಕು ಅಂತ ವಿಧಾನಸಭೆಯಲ್ಲಿ ನಾವು ಹೋರಾಟ ಮಾಡಿದ್ದೀವಿ. ಬರ ಬಂದಿದೆ. 236 ತಾಲೂಕಲ್ಲಿ 223 ತಾಲೂಕುಗಳು ಬರದಲ್ಲಿದೆ. ರೈತರ ಸಾಲ ಮನ್ನಾ ಮಾಡಿ, ಯಾರು ಬರದಲ್ಲಿ ರೈತರು ಸಿಕ್ಕಾಕೊಂಡಿದ್ದಾರೆ ಅವರ ಆತ್ಮಹತ್ಯೆ ದಾರಿಗೆ ಹೋಗಬಾರ್ದು ಅಂತೇಳಿ ಅವ್ರಿಗೆ ಎಕರೆಗೆ 25,000 ಕೊಡಬೇಕು ಅಂತ ಹೇಳಿದಿರಿ. ಅವ್ರಿಗೆ ರೈತರು ಕೊಡಕ್ಕೆ ಹಣ ಇಲ್ಲ ಅವ್ರ ಹತ್ರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ.